ನಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ವಿವಿಧ ನಾಡಗೀತೆಗಳನ್ನು ಹಾಡೋ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಶಾಲೆಯ ಹೊರಾಂಗಣದಲ್ಲಿ ಶಾಲೆಯ ಸಿವಿಲ್ ಕಾಮಗಾರಿ ಉಪಸಮಿತಿ ಅಧ್ಯಕ್ಷರಾದ ಕೆ.ಎ. ಹ್ಯಾರಿಸ್ ಹಾಗೂ ಮಕ್ಕಳ ಸುರಕ್ಷತಾ ಸಮಿತಿ ಅಧ್ಯಕ್ಷರಾದ ರಾಜಾ ಗಣಪತಿ ಅವರು ಜಂಟಿಯಾಗಿ ಧ್ವಜಾರೋಹಣ ನೆರವೇರಿಸಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಶಾಲೆಯ ಸಭಾಂಗಣದಲ್ಲಿ ಶಾಲೆಯ ಸಿವಿಲ್ ಕಾಮಗಾರಿ ಉಪಸಮಿತಿ ಅಧ್ಯಕ್ಷರಾದ ಕೆ.ಎ. ಹ್ಯಾರಿಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಿನದ ಮಹತ್ವದ ಕುರಿತು ಶಾಲೆಯ ಕನ್ನಡ ಶಿಕ್ಷಕಿ ಕೆ.ಬಿ. ಉಷಾರಾಣಿ ಅವರು ಮಾತನಾಡಿ, ಕನ್ನಡ ಭಾಷೆಯು ಪ್ರತಿಯೊಬ್ಬ ಜನಸಾಮಾನ್ಯ ಅರಿತು ಬೆರೆತು ಬಾಳುವ ಆಡುವ ಸುಂದರ ಭಾಷೆಯಾಗಿದೆ. ಅದರಿಂದ ಕನ್ನಡ ಇಂದು ಶಾಶ್ವತವಾಗಿ ಉಳ್ಕೊಂಡಿದೆ. ಕನ್ನಡ ಭಾಷೆಯಲ್ಲಿ ಅದೆಷ್ಟೋ ಲೆಕ್ಕವಿಲ್ಲದಷ್ಟು ಸಾಹಿತ್ಯ, ಕಾದಂಬರಿಗಳು ರಚನೆಗೊಂಡಿವೆ. ಅತಿ ಹೆಚ್ಚು ಅತ್ಯುನ್ನತ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ ಹೆಮ್ಮೆ ಕನ್ನಡ ಭಾಷೆಗೆ ಇದೆ ಎಂದರು. ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಬನ್ನಿ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪ್ರಾಂಶುಪಾಲರೇ, ಉಪಪ್ರಾಂಶುಪಾಲರೇ, ಹಾಗೆ ಎಲ್ಲ ಸಹೋದ್ಯೋಗಿ ಮಿತ್ರರೇ, ವೇದಿಕೆಯ ನಮ್ಮ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿರುವಂತಹ ಮಹಾನ್ ಕವಿ. ಅವರ ನಂತರ 7 ಮಂದಿ ಇದ್ದಾರೆ. ಅವರ ಹೆಸರನ್ನ ನೀವು ಬರ್ಕೊಂಡು ಬಂದಿದ್ದು ಹೇಳಿದ್ರೆ ಅದರಲ್ಲಿ 4 ಹೆಸರು ಬೇರೆ ಸೇರಿಸ್ಕೊಂಡಿರ್ತೀರಾ. ಕೆ.ಎ. ಹ್ಯಾರಿಸ್ ಮಾತನಾಡಿ, ಕನ್ನಡ ರಾಜ್ಯೋತ್ಸವ 1905ರಲ್ಲಿ ಆಲೂರು ವೆಂಕಟರಾವ್ ಅವರು ಕರ್ನಾಟಕ ಏಕೀಕರಣ ಚಳುವಳಿ ಪ್ರಾರಂಭಿಸಿ ನಮ್ಮ ರಾಷ್ಟ್ರವು ಗಣರಾಜ್ಯವಾದ ಬಳಿಕ 1956ರಲ್ಲಿ ಭಾಷಾವಾರು ಪ್ರಾಂತ್ಯವಾಗಿ ವಿಂಗಡಣೆಯಾದಾಗ ಮೈಸೂರು ರಾಜ್ಯವಾಗಿ, ನಂತರ 1973ರಲ್ಲಿ ಕರ್ನಾಟಕ ರಾಜ್ಯವಾಗಿ ನಾಮಕರಣವಾಯಿತು. ಕನ್ನಡಿಗರು ಹೆಮ್ಮೆಯಿಂದ ಆಚರಿಸುವ ಹಬ್ಬ ಇದಾಗಿದ್ದು, ಕರ್ನಾಟಕ ಮಾತ್ರವಲ್ಲದೆ ಕನ್ನಡಿಗರು ನೆಲೆಸಿರುವ ಎಲ್ಲ ಕಡೆಗಳಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ ಎಂದರು. ಚಳುವಳಿ ತದನಂತರ ನಮ್ಮ ದೇಶವು ಗಣರಾಜ್ಯ ಆದ ನಂತರ, ಭಾಷಾವಾರು ಪ್ರಾಂತ್ಯವಾಗಿ ವಿಂಗಡಣೆ ಆದ ನಂತರ ನಮ್ಮ ಈ ಕರ್ನಾಟಕ ರಾಜ್ಯ ಹಿಂದೆ ಮೈಸೂರು ರಾಜ್ಯವಾಗಿತ್ತು. ತದನಂತರ 1973ರಲ್ಲಿ ನವೆಂಬರ್ 1ರಂದು ಕರ್ನಾಟಕ ಎಂಬ ನಾಮಕರಣ ಕೂಡ ಆಯಿತು. ಏಕೆಂದರೆ ಈ ಒಂದು ಕರ್ನಾಟಕ ರಾಜ್ಯ ಮತ್ತು ಈ ಕನ್ನಡ ಹೆಸರು ಅನ್ನೋಂಥದ್ದು ಯಾರೋ ಹಾಗೆ ಕೊಟ್ಟಿದ್ದಲ್ಲ, ಚಳುವಳಿ ಮೂಲಕ. ನಾವು ಸ್ವತಂತ್ರ ಯಾವ ರೀತಿ ಚಳುವಳಿ ಮೂಲಕ ಪಡ್ಕೊಂಡಿದ್ದಾರೆ, ಸ್ವತಂತ್ರ ನಮಗೆ ನಮ್ಮ ದೇಶಕ್ಕೆ ದೊರಕುವಂತ ಪೂರ್ವದಿಂದಲೇ 1905ರಿಂದ ಕೂಡ ನಮ್ಮ ಕನ್ನಡ ರಾಜ್ಯದ ಚಳುವಳಿ ಕೂಡ ಪ್ರಾರಂಭವಾಗಿದೆ. ಅದೇ ರೀತಿ ಈ ದಿನವನ್ನು ನಾವಿದೇನು ಗಡಿ ಜಿಲ್ಲೆ ಆದ್ರಿಂದ ನಮಗೆ ಈ ಒಂದು ದಿನದ ಈ ಹಬ್ಬದ ಮಹತ್ವವನ್ನು ಅಷ್ಟರ ಮಟ್ಟಿಗೆ ಇಲ್ಲಿ ಕಾಣ್ತಾ ಇಲ್ಲ. ಬೆಂಗಳೂರಲ್ಲಿ ಇಡೀ ನಮ್ಮ ರಾಜಧಾನಿಯಲ್ಲಿ ಪೂರ್ತಿ ನವೆಂಬರ್ ತಿಂಗಳು ಪೂರ್ತಿ ಇದೊಂದು ಹಬ್ಬವಾಗಿ, ಕನ್ನಡ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಪ್ರಭಾರ ಪ್ರಾಂಶುಪಾಲರಾದ ಎ.ಎಂ. ವಿಶಾಲ, ಸಮಿತಿ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು.